ಭಯ ಬೇಡ, ಮರಳಿ ಮಾಲೀಕರ ಕೈ ಸೇರಿದ ಬೆಲೆಬಾಳುವ ಮೊಬೈಲ್. ಕಷ್ಟವೇ ಇರಲಿ ಸುಖವೇ ಇರಲಿ ಜನಸೇವೆ ಮಾಡೋ ಪೊಲೀಸ್. ನೊಂದು ಬಂದ ಜನರಿಗೆ ನ್ಯಾಯ ಕೊಡಿಸುವ ವೀರರು, ಯಾರಿಗೂ ಹೆದರದ ದಿಟ್ಟ ಪೊಲೀಸ್, ಯಾರಿಗೂ. ಅಥಣಿ ಪೊಲೀಸ್ ಇಲಾಖೆಯ ಕಾರ್ಯಾಚರಣೆಯಲ್ಲಿ ಕಳುವಾಗಿದ್ದ ಹಾಗೂ ಕಳೆದು ಹೋಗಿದ್ದ 108 ಮೊಬೈಲ್ ಫೋನ್ಗಳನ್ನು ಮಾಲೀಕರಿಗೆ ಹಸ್ತಾಂತರಿಸಲಾಯಿತು. ಸಿಇಐಆರ್ ಪೋರ್ಟಲ್ನಲ್ಲಿ ದಾಖಲಾಗಿದ್ದ ದೂರುಗಳ ಆಧಾರದ ಮೇಲೆ ಅಥಣಿ, ಕಾಗವಾಡ, ಐಗಳಿ, ಹಾರುಗೇರಿ, ಕುಡಚಿ ಹಾಗೂ ರಾಯಭಾಗ ವ್ಯಾಪ್ತಿಯಲ್ಲಿ ಈ ಫೋನ್ಗಳನ್ನು ಪತ್ತೆ ಹಚ್ಚಲಾಗಿದೆ. ಈ ಕುರಿತು ಮಾತನಾಡಿದ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ, ಜಿಲ್ಲೆಯ ವಿವಿಧ ಠಾಣೆಗಳಲ್ಲಿ ದಾಖಲಾಗಿದ್ದ ಪ್ರಕರಣಗಳ ತನಿಖೆಯಡಿ ಈಗಾಗಲೇ 1000ಕ್ಕೂ ಅಧಿಕ ಮೊಬೈಲ್ಗಳನ್ನು ವಶಕ್ಕೆ ಪಡೆದು ಮಾಲೀಕರಿಗೆ ಹಸ್ತಾಂತರಿಸಲಾಗಿದೆ ಎಂದು ತಿಳಿಸಿದರು. ಮೊಬೈಲ್ ಕಳೆದು ಹೋದ ಅಥವಾ ಕಳುವಾದ ಸಂದರ್ಭಗಳಲ್ಲಿ ಸಿಇಐಆರ್ ಪೋರ್ಟಲ್ನಲ್ಲಿ ದೂರು ದಾಖಲಿಸಿದರೆ ಸಿಮ್ ಕಾರ್ಡ್ ಬಳಕೆಯ ಆಧಾರದ ಮೇಲೆ ಪತ್ತೆ ಹಚ್ಚಿ ಫೋನ್ಗಳನ್ನು ಮರಳಿ ನೀಡಲಾಗುತ್ತೆ ಅಂತ ತಿಳಿಸಿದರು. ಸ್ವೀಕೃತಿ ಏನಂತಾರೆ, ಇವ್ರದ್ದು ಹಿಂಗೆ ಪ್ರಾಬ್ಲಮ್ ಇದೆಯಪ್ಪ ಅಂತ. ನಿಮಗೆ ಡೂಪ್ಲಿಕೇಟ್ ಸಿಮ್ ತಗೊಳ್ಳಿಕ್ಕಾಗಲಿ ಅಥವಾ ಡೂಪ್ಲಿಕೇಟ್ RC ಮಾಡಿಸ್ಕೊಳ್ಳಿಕ್ಕಾಗಲಿ, ಡೂಪ್ಲಿಕೇಟ್ ಲೈಸೆನ್ಸ್ ಮಾಡಿಸ್ಕೊಳ್ಳಿಕ್ಕಾಗಲಿ, ಅದೇನು ಎಕ್ನಾಲಜ್ಮೆಂಟ್ ಅಂತ ಸಫಿಷಿಯಂಟ್. ಆದರೆ ಮೊಬೈಲ್ ಅಷ್ಟರ ಮೇಲೆ ಪತ್ತೆ ಆಗೋದಿಲ್ಲ. ಅದಕ್ಕೆ ಏನು ಮಾಡಿದ್ರು, ಇನ್ನೊಂದು ಪೋರ್ಟಲ್ ಮಾಡಿದ್ರು ಸೆಂಟ್ರಲ್ ಗೌರ್ಮೆಂಟ್ ಇಂದ, ಥ್ರೂಔಟ್ ಇಂಡಿಯಾ ಇದನ್ನು ಮಾಡ್ತಾರೆ. CEIR ಅಂತ ಹೇಳಿ, ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಅಂತ. ಈ ಪೋರ್ಟಲ್ ಅಲ್ಲಿ ಯಾವ್ಯಾವ IMEI ನಂಬರ್ಗಳನ್ನು ಹೊಂದಿದಂತಹ ಸಿಮ್ ಇವು ಮೊಬೈಲ್ಗಳು ಕಳ್ಳತನ ಆಗಿದ್ದಾವೆ, ಆ IMEI ಬ್ಲಾಕ್ ಮಾಡೋ ಪ್ರಕ್ರಿಯೆ. ಬ್ಲಾಕ್ ಮಾಡಿದ್ರೆ ಏನಾಗ್ತೈತಿ, ಅದು ಕಳೆದೋದ್ರೆ ಮೊಬೈಲ್ ಯಾವ ಕಳ್ಳತನ ಮಾಡ್ಕೊಂಡು ಹೋಗಿರ್ತಾನೆ ಅಥವಾ ಇವರೆಲ್ಲರೂ ಮಾರಾಟ ಮಾಡಿದ್ರೆ ಅವನಿಗೆ ಆನ್ ಮಾಡಕ್ ಆಗೋದಿಲ್ಲ, ಆ ಮೊಬೈಲ್ ಬಳಸಕ್ ಆಗೋದಿಲ್ಲ. ಅವ್ನು ಬಳಸಕ್ ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ, ನಮಗೆ ಪತ್ತೆನೂ ಆಗೋದಿಲ್ವಲ್ಲ. ಅದಕ್ಕೆ ಅವ್ರು ಏನು ಆಪ್ಷನ್ ಇಟ್ಟರು, ಅವನಿಗೆ ಬಳಸಲಿಕ್ಕೆ ಅವಕಾಶ ಕೊಟ್ಟರು. ಅವನಿಗೆ ಕಳ್ಳತನ ತಗೊಂಡೋದ್ಮೇಲೆ ನಾವು ಬಳಸಲಿಕ್ಕೆ ಅವಕಾಶ ಕೊಟ್ಟರು. ಅವನಿಗೆ ಬಳಸಿದ ತಕ್ಷಣ ನಮ್ಗೆ ಅಲರ್ಟ್ ಮೆಸೇಜ್ ಕೊಡ್ತೀವಿ, ಈ ಮೊಬೈಲಲ್ಲಿ ಈ ನಂಬರು ಅಲರ್ಟ್ ಆಗಿ ಆಕ್ಟಿವ್ ಆಗಿದೆ ಅಂತ ಹೇಳಿ. ನಾವು ಅದನ್ನು ಪತ್ತೆ ಹಚ್ಚಿಬಿಟ್ಟು ಎಲ್ಲಿದೆ ಅದನ್ನು ಪತ್ತೆ ಹಚ್ಚಿಬಿಟ್ಟು ತೊಗೊಂಬಂತು ನಾವು ಸ್ಟೇಷನಲ್ಲಿ ಕೊಡ್ತೀವಿ. 2020 ಅಂದರೆ KSP ಆ್ಯಪ್ ಮತ್ತು CIR ಪೋರ್ಟಲ್ ಲಾಗಿನ್ ಆಗಿಬಿಟ್ರೆ ನಿಮ್ಮ ಫೋನ್ ಪತ್ತೆ ಆಗೋ ಚಾನ್ಸಸ್ ಆಲ್ರೆಡಿ 90% ಇದೆ. ಇನ್ನು 10% ಪತ್ತೆ ಆದ್ಮೇಲೆ ಪೊಲೀಸ್ ಇಲಾಖೆಯವರು ಫೋನ್ ಮಾಡಿ ಹೇಳ್ತಾರೆ, ನೀವು ಬಂದು ತೊಗೊಂಡು. ಸೊ ಈ ಎಲ್ಲ ಸಿಬ್ಬಂದಿಗಳಲ್ಲಿ ನಿಂತಿದ್ದಾರೆ, ಅವರೆಲ್ಲ ಸಿಬ್ಬಂದಿಗಳ ಕಳೆದ 1 ತಿಂಗಳ ಪರಿಶ್ರಮದಿಂದ ನಾವು ಇಷ್ಟು ಫೋನ್ಗಳನ್ನು ಜಪ್ತಿ ಮಾಡಿದ್ದೀವಿ. ಸೊ ಮುಂದಿನ ತಿಂಗಳು ಇದಾದ್ಮೇಲೆ ಇನ್ನೂ 1 ತಿಂಗಳಲ್ಲಿ ಇನ್ನೂ 100 ಫೋನ್ಗಳನ್ನು ನಾವು ಪತ್ತೆ ಮಾಡಿ ಮತ್ತೆ ಹಸ್ತಾಂತರ ಮಾಡುವ ಕ್ರಮವನ್ನು ಕೈಗೊಂಡಿರ್ತೀವಿ. ಅದಕ್ಕೆ ನಿಮ್ದೆಲ್ಲ ಸಹಕಾರ ಇರಲಿ ಅಂತ ಹೇಳ್ಬಿಟ್ಟು. ಸುಮಾರು 5 ತಿಂಗಳ ಆಯ್ತು ಸರ ಫೋನ್ ಕಳೆದ್ರಿ. ಫೋನ್ ಸಿಗ್ತೈತಿ ಅಂತ ನಮಗೆ ವಿಶ್ವಾಸ ಕಡಿಮೆ ಇತ್ತು ರೀ. ಅದು ಇದಕ್ಕಿಂತ ಮುಂಚೆ ಓಪೋ ಫೋನ್ ಕಳೆದಿತ್ತು ಅಂದ್ರಿ, ಈಗ ಒಂದು 22ನೇ ಇಸ್ವಿ ಒಳಗ್ರಿ. ಅದು FIR ಮಾಡಿದ್ವಿ ರೀ, ಅದು ಸಿಕ್ಕಿಲ್ರಿ. ಅವ್ರು ಇದು ಸಿಗಂಗಿಲ್ಲ ಅನ್ಸಿತ್ತು ಮನುಷ್ಯನಾಗ್ರಿ. ಅವ್ರ ಪೊಲೀಸ್ ಇಲಾಖೆದವ್ರು ಕಷ್ಟಪಟ್ಟು ನಮಗೆ ಈ ಸರಿ ಮಾಡ್ಯಾರ ಸರ. OnePlus ಫೋನ್ ಇತ್ತು ನಮ್ದು ರೀ. ಕಳೆದ ಸುಮಾರು 5 ತಿಂಗಳು ಆಯ್ತು ರೀ. ಚಿಕ್ಕೋಡಿ ಬಸ್ ಸ್ಟ್ಯಾಂಡ್ ಕಳೆದಿತ್ತು ರೀ. ಮತ್ತು ಕಳೆದ ಬಳಿಕ ನಾವು ಮುಂದೆ ಐಗ್ಲಿ ಸ್ಟೇಷನ್ಗೆ ಹೋಗಿ ಅದನ್ನ ದಾಖಲಾ ಮಾಡಿದೀವಿ ರೀ. ನಂತರ ಈ ಮೊನ್ನೆ ಒಂದು ವಾರ ಹಿಂದೆ ಸರ್ ಫೋನ್ ಹಚ್ಚಿರಿ, ಫೋನ್ ಸಿಕ್ಕೈತಪ್ಪ ಸ್ಟೇಷನ್ ಕಳಿಸ್ತೀವಿ, ಬರೋಣ ಫೋನ್ ಹಚ್ತೀವಿ, ಬರಕ್ಕಿರ ತಂದಿರ್ರಿ. ಆಗ ಆ ಪ್ರಕಾರ ಫೋನ್ ಹಚ್ಚಿದ್ರು, ಬಂದು ಭೇಟಿ ಆದ್ವಿ ರೀ. ಇದು ನಮಗೆ ಹೆಮ್ಮೆ ಅನ್ನಿಸ್ತು ಸರ. ಯಾಕಂದ್ರೆ ಡಿಪಾರ್ಟ್ಮೆಂಟ್ದವ್ರು ಎಲ್ಲ ಕಷ್ಟಪಟ್ಟ ನಮ್ಮ ಅಂತವ್ರಿಗೆ ಏನು 100 ವರ್ಷ ಫೋನ್ ಅದಾರ ಏನಾರು ಪಾಸ್ ಆಗಟ್ಲೆ ರೀ. ಎಲ್ಲರಿಗೂ ಖುಷಿ ಆಗೈತೆ ಸರ ಫೋನ್ ಸಿಕ್ಕದ್ರಿ. ಎಲ್ಲಾರಿಗೇನು ನಾವು ಎಲ್ಲಾರ ಜನರನ್ನ ಪಬ್ಲಿಕ್ ಮಂದಿ ಸಮಾಧಾನ ಮಾಡಕ್ ಆಗುದಿಲ್ರಿ. ಸಾಧ್ಯ ಪ್ರಯತ್ನ ಮಾಡಿರ್ತಾರೆ ಅವರಾದ್ರು. ನಾವು ಅವ್ರಿಗೆ ಅಲ್ಲಿರೋದು ಮಾತಾಡೋದು ಅಷ್ಟೊಂದು ಸರಿ ಅಲ್ಲ. ಅವ್ರ ಮೇಲೆ ಕೆಲವೊಂದು ಜನ ಇರ್ತಾರ್ರಿ, ಹಂಗೂ ಇರ್ತಾರ, ಜರ ಹಿಂಗೂ ಇರ್ತಾರ್ರಿ. ಅವ್ರ ಮೇಲೆ ಮಾಡ್ಯಾರ ಅವ್ರ. ನಾವೇನು ಅಲ್ಲಿರೋದು ಮಾತಾಡೋದು ಅಷ್ಟೊಂದು ಸರಿ ಅಲ್ರಿ, ಚಲೋ ಮಾಡ್ಯಾರ. ಸಂತೋಷ, ಅಗ್ರಿ ತುಂಬಾ ಸಂತೋಷ ಸರ್. ಶಂಕರಗೌಡ ಅಣ್ಣಗೌಡ